ನಮ್ಮ ಜೊತೆ ಸಚಿವ ಕೃಷ್ಣ ಬೈರೇಗೌಡರು ಇದ್ದಾರೆ, ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಸರ್, ಮೊದಲನೇದಾಗಿ ಪಾದಾಚಾರಿಗಳ ಪರವಾಗಿ, ವಾಹನ ಸವಾರರ ಪರವಾಗಿ, ನ್ಯೂಸ್18 ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ ಸರ್. ಯಾಕಂದರೆ ನಿಜವಾಗ್ಲೂ ಪಾದಾಚಾರಿಗಳು ತುಂಬ, ಒಬ್ಬ ಹಿರಿಯ ನಾಗರಿಕನ ಮಾತಾಡ್ಸಿದ್ವಿ, ಅವ್ರು ಹೇಳಿದ್ದು ರಾಜಮಾರ್ಗದಲ್ಲಿ ನಾನು ಓಡಾಡ್ತಿದ್ದೀನಿ ಅಂಥೇಳಿ ಮಲ್ಲೇಶ್ವರಂದ ಒಬ್ಬ ಪಾದಾಚಾರಿ ಹೇಳಿದ್ರು. ಸೊ ಈ ಹಿನ್ನೆಲೆಯಲ್ಲಿ ತುಂಬ ಒಳ್ಳೆ ಕಾರ್ಯ ಆಗ್ತಾ ಇದೆ ಸರ್. ಈಗ ನೆಕ್ಸ್ಟು ಬಿಡಾಡಿ ವಾಹನಗಳು, ಸೊ ಯಾವ ರೀತಿಯಾಗಿ ವರ್ಕ್ ಆಗ್ತಾ ಇದೆ ಸರ್ ಇದು? ಟ್ರಾಫಿಕ್ ಪೊಲೀಸರು ಗುರುತಿಸಿರೋ ಪ್ರಕಾರ ಸಾವಿರಾರು ಗಾಡಿಗಳು ರೋಡಲ್ಲಿ ಬಿಟ್ಬಿಟ್ಟಿದ್ದಾರೆ, ಫುಟ್ಪಾತಲ್ಲಿ ಬಿಟ್ಬಿಟ್ಟಿದ್ದಾರೆ. ವಾರಾನುಗಟ್ಟಲೆ ತಿಂಗಳಾನುಗಟ್ಟಲೆ ಅಲ್ಲಿ ಬಿಟ್ಬಿಡ್ತಾರೆ. ಈ ಫುಟ್ಪಾತು ರೋಡು ಸಾರ್ವಜನಿಕರ ಆಸ್ತಿ, ನಿಮ್ಮದು ನನ್ನದು ಸ್ವಂತ ಆಸ್ತಿ ಅಲ್ಲ, ಗೌರ್ಮೆಂಟ್ ಆಸ್ತಿ ಅಲ್ಲ, ಅದು ಪಬ್ಲಿಕ್ಕಿಗೆ ಸೇರಿದ ಆಸ್ತಿ. ಅದು ರೋಡ್ ಇರೋದು ವೆಹಿಕಲ್ ಹೋಗೋಕ್ಕೆ, ಫುಟ್ಪಾತ್ ಇರೋದು ಜನ ನಡೆಯೋಕ್ಕೆ. ನೀವು ತಂದು ನಿಮ್ಮ ಗಾಡಿನ ಅಲ್ಲಿ ನಿಮ್ಮ ಸ್ವಂತ ಜಾಗ ಮಾಡ್ಕೊಂಬಿಟ್ರೆ ಜನ ಎಲ್ಲಿಗೆ ಹೋಗ್ಬೇಕು? ರೋಡಲ್ಲಿ ಗಾಡಿ ಬಿಟ್ಬಿಡ್ತೀರಾ. ಎಷ್ಟು ಜನಕ್ಕೆ ಟ್ರಾಫಿಕ್ ಪ್ರಾಬ್ಲಮ್ ಅದರಿಂದ. ಮೊದಲೇ ಬೆಂಗಳೂರಲ್ಲಿ ಟ್ರಾಫಿಕ್ ಮೂವ್ ಆಗಲ್ಲ, ಸಾಲದಕ್ಕೆ ಇರೋ ಸಣ್ಣ ರೋಡಲ್ಲಿ ನೀವು ನಿಮ್ಮ ಗಾಡಿನ ಅಲ್ಲೇ ಪರ್ಮನೆಂಟಾಗಿ ಪಾರ್ಕಿಂಗ್ ಮಾಡಿಬಿಟ್ರೆ ವೆಹಿಕಲ್ ಹೆಂಗೆ ಮೂವ್ಮೆಂಟ್ ಆಗೋದು? ಹಾಗೇನೆ ಫುಟ್ಪಾತಲ್ಲಿ ತಂದು ಬಿಟ್ಬಿಟ್ಟಿದ್ದಾರೆ ಇಲ್ಲೆಲ್ಲ. ಇದನ್ನೆಲ್ಲ ನಾವು ತೆರವು ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಆಗಬೇಕು. ಅದು ವೆಹಿಕಲ್ ಟ್ರಾಫಿಕ್ಕಿಗೆ ಇರಲಿ ಅಥವಾ ಪಾದಾಚಾರಿಗಳಿಗೆ ಇರಲಿ, ಅವ್ರಿಗೆ ಅನುಕೂಲ ಆಗಬೇಕು. ಮತ್ತು ಎಲ್ಲಿ ವಾರಾನ್ಗಟ್ಲೆ ತಿಂಗಳಾನ್ಗಟ್ಲೆ ಅಲ್ಲಿ ಬಿಟ್ಟು, ಏನು ರೋಡ್ ಅಂದರೆ ಏನು ನಿಮಗೆ ಗುಜರಿ ಯಾರ್ಡಾ? ಪ್ರೈವೇಟ್ ಪ್ರಾಪರ್ಟಿ ಅಲ್ಲ, ಅದನ್ನ ಒಂಥರ ಗುಜರಿ ಮಾಡಿ ಬೆಂಗಳೂರಿನ ನೋಡೋಕ್ಕೂ ಅಸಹ್ಯ ಮಾಡಿಟ್ಬಿಡ್ತಾರೆ. ಕೊನೆಗೆ ಗುಜರಿ ಗಾಡಿಗಳನ್ನೆಲ್ಲ ನೀವು ರೋಡ್ ಮೇಲೆ ನಿಲ್ಲಿಸ್ಕೊಂಡ್ರೆ ಬೆಂಗಳೂರಿನ ಏನಾಗಬೇಕು ಅಂತ ಭವಿಷ್ಯ, ಆರೋಗ್ಯ ಇರಬೇಕಾ ಬೇಡವಾ? ನೋಡೋಕ್ಕೆ ಅಂದವಾಗಿ ಚಂದವಾಗಿ ಇರಬೇಕಾ ಬೇಡವಾ ಬೆಂಗಳೂರು? ಸೊ ಆ ಎಲ್ಲ ಕಾರಣಗಳಿಂದ ಈ ಬಿಡಾಡಿ ವಾಹನಗಳನ್ನು ತೆರವು ಮಾಡುವ ಕಾರ್ಯಾಚರಣೆ ಆರಂಭ ಮಾಡಿದ್ದೇವೆ. ಇವತ್ತು ಏಕ್ದಮ್ ಏನು ನಾವು ತೆರವು ಮಾಡ್ತಾ ಇಲ್ಲ, ಒಂದು ವಾರಕ್ಕೆ ನೋಟಿಸ್ ಅಂಟಿಸಿದ್ದೇವೆ. ವಾರದಲ್ಲಿ ಅವ್ರು ತೆರವು ಮಾಡಲಿಲ್ಲ ಅಂತ ಹೇಳಿದ್ರೆ ನಾವು ಟೋಯಿಂಗ್ ಮಾಡ್ತೇವೆ. ಸ್ವಂತ ಮನೆಗಳಿರುತ್ತೆ, ಬಾಡಿಗೆ ಮನೇಲಿರ್ತಾರೆ, ಬಟ್ ಪಾರ್ಕಿಂಗ್ ಜಾಗ ಇರಲ್ಲ. ಎಲ್ಲರೂ ಪ್ರತಿದಿನವೂ ಕೂಡ ಮುಖ್ಯ ರಸ್ತೆಯಲ್ಲೇ ವೆಹಿಕಲ್ ಪಾರ್ಕ್ ಮಾಡ್ತಾರೆ. ಸೊ ಇಂಥವ್ರಿಗೆ ನೀವು ಏನು ಸಲಹೆ ಕೊಡ್ತೀರಿ? ನೋಡಿ, ಒಂದಿನ 2 ದಿನ ಪಾರ್ಕಿಂಗ್ ಮಾಡಿದ್ದನ್ನು ನಾವು ಯಾವುದು ಟಾರ್ಗೆಟ್ ಮಾಡ್ತಾ ಇಲ್ಲ. ವಾರಗಟ್ಟಲೆ ತಿಂಗಳಗಟ್ಟಲೆ ಹೇಗೆ? ಹಂಗಾದ್ರೆ ಅದೇನು ನಿಮ್ಮ ಸ್ವಂತ ಗ್ಯಾರೇಜಾ? ರೋಡು ಅಂದರೆ, ಫುಟ್ಪಾತ್ ಅಂದರೆ ನಿಮ್ಮ ಸ್ವಂತ ಗ್ಯಾರೇಜಾ? ಮತ್ತು ಬೆಂಗಳೂರಲ್ಲಿ ಸುಧಾರಣೆ ಆಗಬೇಕು, ಆದರೆ ನನಗೇನು ತೊಂದರೆ ಆಗಬಾರ್ದು ಅಂದರೆ ಹೆಂಗೆ ಸ್ವಾಮಿ ಸಾಧ್ಯ? ಎಲ್ಲರೂ ನಾವು ಬೆಂಗಳೂರು ಸುಧಾರಣೆ ಆಗಬೇಕಂದ್ರೆ ನಾವೆಲ್ಲ ಕೈ ಜೋಡಿಸ್ಲೇಬೇಕು, ಆವಾಗ ಮಾತ್ರ ಸುಧಾರಣೆ ಸಾಧ್ಯ. ಸರ್ಕಾರದ ಕೈಲಿ ಯಾವುದು ಏನು ಮ್ಯಾಜಿಕ್ ಸ್ಟಿಕ್ ಇಲ್ಲ. ಸುಮ್ಮನೆ ಹಿಂಗೆ ಅಂದ್ಬಿಟ್ರೆ ಯಾವುದು ಪ್ರಾಬ್ಲಮ್ ಸಾಲ್ವ್ ಆಗಲ್ಲ. ಪ್ರಾಬ್ಲಮ್ ಹೇಳೋದು ಮುಖ್ಯ, ಸೊಲ್ಯೂಷನ್ನಿಗೆ ಸಹಕಾರ ಕೊಡೋದು ಅಷ್ಟೇ ಮುಖ್ಯ. ಜಾಗ ಇಲ್ಲ ಆದರೆ ಬೇರೆ ಕಡೆ ಪಾರ್ಕ್ ಮಾಡ್ತಾರೆ. ನೀವು ನಿಮ್ಮ ಮನೆಯಲ್ಲಿ ಪಾರ್ಕಿಂಗ್ ಜಾಗ ಮಾಡ್ಕೋಬೇಕು. ರೋಡ್ ಇರೋದು ಪಬ್ಲಿಕ್ಕಿಗೆ, ಫುಟ್ಪಾತ್ ಇರೋದು ಸಾರ್ವಜನಿಕರು ಓಡಾಡೋದಕ್ಕೆ. ಹಾಗಂತೇಳಿ ನಿಮ್ಮದು ಮನೆಯಲ್ಲಿ ನೀವೆಲ್ಲ ಕಟ್ಕೊಂಡ್ಬಿಟ್ಟು ನಿಮ್ಮದು ಎಲ್ಲ ತಗೊಂಡು ಬಂದುಬಿಟ್ಟು ರೋಡ್ಗೆ ಬಿಟ್ಬಿಟ್ರೆ ಜನ ಎಲ್ಲ ಹೋಗ್ಬೇಕು? ಹಾಗಾದರೆ ಎಲ್ಲರೂ ಆಗ ಅವ್ರವ್ರ ವಾಹನಗಳನ್ನೆಲ್ಲ ರೋಡ್ ಮೇಲೆ ನಿಲ್ಲಿಸಿದ್ರೆ ಬೆಂಗಳೂರಲ್ಲಿ ಓಡಾಡೋಕ್ಕಾಗತ್ತಾ? ಸೊ ಇದು ಈ ಥರ ಮಾಡ್ತಾ ಇರೋದು ಒಂದು 5% 10% ಜನ. ಅದರಿಂದ ತೊಂದರೆ ಆಗೋದು 90% ಜನಕ್ಕೆ ತೊಂದರೆ ಆಗುತ್ತೆ. ಆ ರೀತಿ ಆಗಬಾರ್ದು ಅನ್ನೋದು ನನ್ನ ಮನವಿ ಅಷ್ಟೇ. ಪಾದಾಚಾರಿಗಳ ತೆರವು ಏನು ಸ್ಥಳಾಂತರ ಏನು ಮಾಡಿದಿರಿ, ಅವರು ಮತ್ತೆ ವಾಪಸ್ ಬಂದು ಅಲ್ಲಿ ವ್ಯಾಪಾರ ಮಾಡ್ಕೊಳ್ತಾ ಇದ್ದಾರೆ. ಸೊ ಏನು ಹೇಳಕ್ಕೆ ಬಯಸ್ತೀರಿ ಸರ್? ನಾನು ಅವ್ರಿಗೂ ರಿಕ್ವೆಸ್ಟ್ ಮಾಡಿದ್ದೇನೆ, ಈ ಬೇರೆಯವರು ಯಾರಾದರೂ ಒತ್ತುವರಿ ತೆರವಾದ ಮೇಲೆ ಮತ್ತೆ ಬಂದು ಒತ್ತುವರಿ ಮಾಡುವಂಥದ್ದು ಆಗಬಾರ್ದು ಅಂತ ನಾನು ಅವರಲ್ಲೂ ರಿಕ್ವೆಸ್ಟ್ ಮಾಡಿದ್ದೇನೆ. ಅವ್ರಿಗೇನು ಬೇಕೋ ನಾವು ಸಹಾಯ ಮಾಡ್ತೇವೆ. ಆದರೆ ಎನ್ಕ್ರೋಚ್ಮೆಂಟ್ ಮಾಡಿದರೆ ಅವ್ರ ಮೇಲೆ ಸಿವಿಯರ್ ಪೆನಲ್ಟಿ ನಾವು ಅನಿವಾರ್ಯವಾಗಿ ಹಾಕಬೇಕಾಗತ್ತೆ. ಅದು ಆ ರೀತಿ ಆಗೋದು ಬೇಡ, ಅವರು ಸಹಕಾರ ಮಾಡಲಿ ಅಂತ ನಾನು ಮನವಿ ಮಾಡ್ತೇನೆ. ಇದು ಸಚಿವ ಕೃಷ್ಣ ಬೈರೇಗೌಡರ ಮಾತು. ಕ್ಯಾಮರಾ ಪರ್ಸನ್ ಶಿವಪ್ಪ ಜೊತೆ ಶರಣು ಹಂಪಿ, ನ್ಯೂಸ್18.